ವಾ 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 ಹೊಯ್ಕೋರಿಪ್ಪ ಹೊಯ್ಕೋರಿ ನಮ್ಮ ಇಂಡಿಯಾ ಹುಡುಗರ ಮುಂದೆ ನಿನ್ನೆ ಏನು ತಿಂದು ಬಂದಿದ್ದು ಯಾರಿಗೆ ಗೊತ್ತು ಹೊಟ್ಟಿಗೆ ಏನದು ಬ್ಯಾಟಿಂಗ್ ಟಾಸ್ ಗೆದ್ರಪ್ಪ ನನಗ್ರ ಫುಲ್ ಖುಷಿ ಆಗಿಬಿಡ್ತ ಟಾಸ್ ಗೆಲ್ಲನ ಬಾಲಿಂಗ್ ತೊಗೊಂಡ್ರು ಚೇಜಿಂಗ್ ಮಾಡ್ತಾರೆ ಬಿಡು ಆರಾಮತ್ ಮಾಡಿದೆ. ನ್ಯೂಜಿಲ್ಯಾಂಡ್ದವ್ರು ಫಸ್ಟಿಗೆ ಹೊಡ್ಯಾನ ಸ್ವಲ್ಪ ನನಗೂ ಮುಕುಳಿ ಟರ್ ಅಂದಿತ್ತು. ಬೇಷ ಹೊಡೆದ್ರಪ್ಪ 3 ಓವರಿಗೆ 43 ರನ್ ಹೊಡೆದ್ರು. ಹಿಂದಾಗಡೆ ಒಂದೆರಡು ವಿಕೆಟ್ ಹೋಗೋಣ ಮತ್ತು ನಮಗೂ ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಹೊಡಿಲಕತ್ರಪ್ಪ ಹಾಂಗಿಂಗ್ ಮಾಡಿ ಹೊಡೆದ್ರು. ರವೀಂದ್ರ ರೀ ಯಾಕಡೆ ಮೈಲಿ ಎದ್ದು ಬಂದಿದ್ದು ಯಾರಿಗೆ ಗೊತ್ತು. ನಿನ್ನೆ ಅವನು ತಿರುವಾಡಿ ಹೊಡೆದ. ನಮ್ಮ ಮೇನ್ ಬಾಲರ್, ನಮ್ಮ ವೆಪನ್, ನಮ್ಮ ಅಸ್ತ್ರ, ನಮ್ಮ ಬ್ರಹ್ಮಾಸ್ತ್ರ, ನಮ್ಮ ಚಕ್ರವರ್ತಿ ಅವನಿಗೆ ಹೊಡೆದು ಬಿಟ್ಟಪ್ಪ ತಿರುವಾಡಿ ರನ್ 2-3 ಚಕ್ಕ. ನಮಗೂ ಸ್ವಲ್ಪ ಮುಕುಳಿಗೆ ನೀರು ಬಂದಿದ್ದು. ಏನಾಯಿತು ಹಿಂದಾಡಿ ಅವನಿಗೆ ವಿಕೆಟ್ ತೆಗೆದ್ರು. ಮುಂದೆ ರನ್ ಬರಲಿಲ್ಲ, ಸ್ಟಾಪ್ ಅದು. ಲಾಸ್ಟಿಗೆ ಒಂದು ಸ್ವಲ್ಪ ರನ್ ಬಂದು ನಮ್ಮ ದೀಪು ಅವರು ಸ್ವಲ್ಪ ಕಾಸ್ಟ್ಲಿ ಆದರೂ ನಿನ್ನೆ ಭಾಳ ಹೊಡ್ಸ್ಕೊಂಡ್ರು ನಮ್ಮ ದೀಪ್ ಕಾಕ. ಏನೋ ಟೆನ್ಷನ್ದಾಗಿರ್ತಾವೆ ಬಿಡ್ರಿ ಹುಡುಗರು ನಮ್ಮ. ದೀಪ್ ಹೊಡ್ಸ್ಕೊಂಡ್ರು. ಇನ್ನು 20 ಓವರ್ನಾಗ 209 ರನ್ ಟಾರ್ಗೆಟ್ ಕೊಟ್ರು. ನಮಗೂ ಸ್ವಲ್ಪ ಚಲೋ ಆಯ್ತು ನೋಡೋರಿಗೆ, ಈ ವೀಕ್ಷಕರಿಗೆ ಸ್ವಲ್ಪ ಸ್ಕೋರ್ ಹೆಚ್ಚಿಗಿತ್ತಂದ್ರೆ ಇವರು ಹೊಡೆದಾಡ್ತಾರೆ ನಮ್ಮ ಬ್ಯಾಟ್ಸ್ಮನ್ಗಳು. ಹೀಗಾಗಿ ಬೇಸಾಯ್ತು ನಮಗೂ. ಬಂದಿಲ್ಲ ನಮ್ಮ ಫಸ್ಟ್ ಬ್ಯಾಟಿಂಗ್ ಆಡ್ಲಕ್ಕ ಯಾರು ಸ್ಯಾಮ್ಸನ್ ಮತ್ತು ನಮ್ಮ ಅಭಿಷೇಕ. ಅವ್ರಿಗೇನು ಮೈಂಡ್ನಾಗ ಅಭಿಷೇಕಿಗೆ ವಿಕೆಟ್ ತೆಗೆದೇವಪ್ಪ ಅಂದ್ರೆ ಮ್ಯಾಚ್ ನಮ್ಮದೇ ಅಂತೂ ಅವ್ರ ತಲೆಯಾಗಿತ್ತು. ಹೀಗಾಗಿ ಫಸ್ಟ್ ಸ್ಯಾಮ್ಸನ್ ಅವರು ಒಂದು ಚಕ್ಕ ಹೊಡೆದ್ರು, ಅಲ್ಲೇ ಔಟ್ ಹಾಕಿದ್ರು. ಏನೋ ಅದು ಬ್ಯಾಡ್ಲಕ್ಕಿತ್ತು ಪಾಪ ಕಾನ್ವೇದು. ಸೆಕೆಂಡ ವಿಕೆಟ್ ಹೋಗ್ಬಿಟ್ರು, ಸೀದಾ ಹೊಡಿಲಾಕ ಹೋಗಿ. ಇನ್ನು ಅಭಿಷೇಕ್ ಅವರು ಫಸ್ಟ್ ಬಾಲ ವಿಕೆಟ್. ನೀ ಯಾಕೆ ಉಲ್ಟಾ ಹೊಡಿತದೆ ನೀವತ್ತು ತಾನಿಪ್ಪ ಮನಸ್ಸಿನಾಗ. ಮತ್ತು ಹಿಂದಡೆ ಬಂದರು ನಮ್ಮ ಇಶಾನ್ ಕಿಸಾನ್ ಅವರು, ನಮ್ಮ ಸೂರ್ಯಕುಮಾರ್ ಹೊಡಿಲಾಕತ್ರು ಹೇಳ್ತೀನಿ. ನಮ್ಮ ಇಶಾನ್ ಕಿಸಾನ್ ಅವರು ತಾಕತ್ತಿದ್ರೆ ತೆಗೆದು ಬಿಡಲಿ ಈಗ ಟೀಮ್ ಇಂಡಿಯಾದಂದು ಹೊರಗೆ. ಇನ್ನು ಮುಂದೆ ಹಾಗೆ ಆಡ್ತಾವ್ರು ಅವ್ರು. ಯಾಕಂದ್ರೆ ಈ ವರ್ಷ ರೀ ಅವ್ರಿಗೆ, ಈ ವರ್ಷ ಹತ್ತಿ ನೋಡಿ ಏನು ಈಗಿನ ಇದು ಒಂದು ಸ್ವಲ್ಪ ದಿವಸ ಆತ, ಒಂದು 5 ತಿಂಗಳು 6 ತಿಂಗಳು ಆಯ್ತು ಹಿಂಗೆ ನಡ್ದದ ಅವ್ರದ್ರೆ ಟೈಮ್ ಹೇಳ್ತೀನಿ. ಬಂಪರ್ ಲಾಟ್ರಿ ಆರಾಮ್ ರನ್ ಹೊಡಿಲಾಕತ್ತಾರ. ಇನ್ನು ನನಗೆ ಮೇನ್ ಆಸೆ ಏನಿತ್ತಪ್ಪ, ನಮ್ಮ ಹುಲಿ ಯಾವಾಗ ಕಮ್ಬ್ಯಾಕ್ ಮಾಡ್ತದ 360 ಈಸ್ ಬ್ಯಾಕ್. ಅವನ ಯಾವ ಮಿಂಡ್ರಿ ಮಗನೂ ಈಗ ನಮಗೆ ತರ್ಬೇಕಾಗಂಗಿಲ್ಲ. ವರ್ಲ್ಡ್ ಕಪ್ ನಮ್ಮದ, T20 ವರ್ಲ್ಡ್ ಕಪ್ ನಮ್ಮದ. ನಮ್ಮ ಮೇನ್ ಅಸ್ತ್ರ 360 ಕಮ್ಬ್ಯಾಕ್ ಮಾಡೋದಿತ್ತು. ನಿನ್ನೆ ಕಮ್ಬ್ಯಾಕ್ ಆಯಿತು, ಸಾಕು. ಎಲ್ಲರೂ ಫಾರ್ಮ್ನಾಗದಾರ ಈಗ. ನಮ್ಮ ಸ್ಯಾಮ್ಸನ್ ಅವರು ಮುಂದೆ ಇದು ಫಾರ್ಮಿಗೆ ಬಂದ್ರೆ ಚಲೋ. ಇಲ್ಲಿಕ್ಕಂದ್ರೆ ಅವ್ರ ಜಾಗಿಗೆ ಇದೇ ಅದಾರಲ್ಲಿಂದ ತಿಲಕ್ ವರ್ಮಾ ಬಂದು 1 ಡೌನ್ ಆಡ್ತಾರೆ. ಓಪನಿಂಗ ಇಶಾನ್ ಕಿಸಾನ, ಫುಲ್ ಟೀಮ್ ಗಚ್ಚಿ. ನಿಮಗೊಂದು ಹೇಳ್ತೀನಿ, ನಿನ್ನೆ ನ್ಯೂಜಿಲ್ಯಾಂಡ್ ಬಾಲರ್ ಯಾರಪ್ಪ ಅವರು, ಇದು ಜಾಕ್ ಪೋಕ್ಸ್ ಅತ್ತ. ನನಗೆ ಒಂಥರ ಮನಸ್ಸಿಗೆ ನೋವಾಯ್ತು ರೀಪ್ಪ ಅವ್ರು ನೋಡಿ. ಏನು ರನ್ ಹೊಡಿಯೋದು ಏನು. 3 ಓವರಿಗೆ 67 ರನ್. ಅಕಸ್ಮಾತ್ ಇನ್ನೂ ಒಂದು ಹೊರಗಿರುತ್ತಂದ್ರೆ ಇವರು 80-90 ರನ್ ಹೊಡಿತಿದ್ರು ಅನ್ನಿಸ್ತದೆ ನನಗೆ. ಆದ್ರೆ ಅವರಿಗೆ ಜಾಕ್ ಪೋಕ್ಸ್ ಅವರಿಗೆ ನನ್ನ ಕಡೆಯಿಂದ ಸಾರಿ ಕೇಳ್ತೀನಿ, ನಮ್ಮ ಹುಡುಗರ ಕಡೆಯಿಂದ ಸಾರಿ ಕೇಳ್ತೀನಿ. ಯಾಕಂದ್ರೆ ನಮ್ಮ ಹುಡುಗರು ನಿನ್ನೆ ಬೇರೆ ಮೂಡ್ ಒಳಗಿದ್ದು. ಅದು ಗೊತ್ತೈತಿಲ್ಲ ನಿಮ್ಗೆ. ನಮ್ಮ ಹುಡುಗರು ತಲೆ ಕೆಟ್ಟು ಅಂದ್ರೆ ಅವು ಏನು ಬೇರೆನೇ ಆಗಿಬಿಡ್ತಾವೆ ಬಿಡ್ರಿ. ಅವು ಮಷಿನ್ಕಿಂತ ಡೇಂಜರ್ ಆಗಿಬಿಡ್ತಾವೆ. ಹಂಗೆ ಆಗಿದ್ದು ನಿನ್ನೆ. ಸ್ವಲ್ಪ ಏನೋ ಲಪಡ ಆಗಿತ್ತು ಕಾಣ್ತದ, ಸಿಟ್ಟು ಬಂದದ ಇವ್ರಿಗೆ. ಹೊಡೆದು ಬಿಟ್ಟಾವ ತಿರುವಾಡಿ. ಇನ್ನೇನಿಲ್ಲ, ಇನ್ನೊಂದು 3 ಗೆದ್ದು ಸೀದಾ T20 ವರ್ಲ್ಡ್ ಕಪ್ಪಿಗೆ ಎಂಟ್ರಿ ಕೊಟ್ಟು ಬಿಡೋದು. ಮಿಂಡ್ರಿ ಮಕ್ಕಳು ಮತ್ತು ಭೇಟಿ ಹಾಕಾರ ನಮಗೆ ಪಾಕಿಸ್ತಾನದವ್ರು. ಅವ್ರನ್ನ ಹಿಂಗೆ ಹೊಡಿಬೇಕಲ್ಲ. ಯಪ್ಪೋ ಹಿಂಗೆ ಅವ್ರಿಗೆ ಹೊಡೆದ್ರೆ ತಿಳ್ಕೊ, ಅವರು ಊರಲ್ಲಿ ಹಾಕ್ಕೊಂಡು ಸಾಯೋದು ಗ್ಯಾರಂಟಿ. ಮತ್ತು ಇದು ನಾನು ನಿಮಗೆ ಬರೆದು ಕೊಡಾಕತ್ತೀನಿ. ಮೊದಲ ಸೋಲ್ತಾವೆ ನಮ್ಮ ಸಂಗಟ ಗೆಲ್ಲಂಗಿಲ್ಲ. ಅವ್ರ ಅಭಿಮಾನಿಗಳು ಅವ್ರ ದೇಶನಾಗೇನು ಅದಾವೆ ನೋಡ್ರಿ, ಅವರು ಅಭಿಮಾನಿಗಳು ಅವರ ಬೈತಾರೆ ಅವ್ರಿಗೆ. ಏನು ಆಡ್ತಿರು ನಾಲಾಯಕ ನನ್ನ ಮಕ್ಕಳೇ ಆತ. ಏನು ಈ ಪರಿ ಹೊಡ್ಸ್ಕೊಂಡ್ರೆ ಮುಗಿದು ಹೋಯ್ತಲ್ಲ. ಅವ್ರನ್ನ ಬರೀ ಕಲ್ಲಿಲೆ ಹೊಡೆದು ಕೊಲ್ತಾರೆ. ಮತ್ತು ಹೇಳಿಲ್ಲ ಅಂದ್ರೆ ನೀವು ಕಲ್ಲಿಲೆ ಹೊಡೆದಕ್ಕೆ ಕೊಲ್ತಾರೆ ಮತ್ತು ಗ್ಯಾರಂಟಿ ಅವ್ರಿಗೆ. ಈ ಬಾಬರ್ ಅಜಾಮ, ರಿಜ್ವಾನ ನೋಡ್ರಿಲ್ಲ, BBL ಮ್ಯಾಚ್ ಯಾರು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನಂತೂ ನೋಡ್ತೀನಿ. BBLನಾಗ ಅವರು ಕಳೆದಿಡಾಕತ್ತಾರೆ ಪಾಪ ಅವ್ರದ್ದು. ಒಂದು 10-15 ಬಾಲ್ ಆಡ್ತಾವೆ, 12-13 ರನ್ ಹೊಡಿತಾವೆ. ಒನ್ ಡೇ ಆಡ್ದಂಗೆ ಆಡ್ತಾವೆ. ಅವ್ರಿಗೆ ಹೊಡಿಬೇಕಪ್ಪ 90 ಮೀಟ್ರ್ ಛಕ್ಕ. BBL ಒಳಗೆ ಆಸ್ಟ್ರೇಲಿಯಾದವ್ರಿಗೆ ಗೊತ್ತೈತಿಲ್ಲ ನಿಮಗೆ, ಮೊದಲ ದನ ಇದ್ದಂಗೆ ಅವರು. ಇವು ನೋಡಿದ್ರೆ ಅಲ್ಲಿ ಹೆಂಗಸ್ರಗತ್ಲೆ ಆಡ್ಕೊತ ನಿಂತಾವೆ. ನಡ್ರಿ ಮಕ್ಕಳೇ ಆತ ಹೊರಗೆ ಜಗ್ಗಿ ಒಗೆದು ಬಿಡಾಕತ್ತಾರೆ ಇವ್ರಿಗೆ. ನೋಡುನು
ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಕಮ್ಬ್ಯಾಕ್ ಮಾಡೋಣ. ಯಾರ್ಯಾರು ಕಮ್ಬ್ಯಾಕ್ ಮಾಡಿಲ್ಲ ಅವ್ರದ್ದು ನಾವು ಕಮ್ಬ್ಯಾಕ್ ಮಾಡೋಣ. ನೀವು ಕಮ್ಬ್ಯಾಕ್ ಮಾಡಿರಿ ನಿಮ್ಮ ಲೈಫ್ ಒಳಗೆ. ಹಂಗೆ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ಲೈಕ್ ಕೊಡ್ರಿ ವಿಡಿಯೋಕ್ಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಡ್ರಿ.